ನ್ಯೂ ಹೋಪ್ ಟಿವಿಯ ಎಲ್ಲ ವೀಕ್ಷಕರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್. ನಿಮಗೆ ಸಮಾಧಾನವಾಗಲಿ. ನಿರಾಶೆಯ ಜೀವನಕ್ಕೆ ಬೆಳಕು ತರುವ ದೇವರ ಮಹಿಮೆಯ ಸಂದೇಶವೇ ನಿರೀಕ್ಷೆಯ ವಾಕ್ಯ. ಈ ನಿರೀಕ್ಷೆಯ ವಾಕ್ಯಗಳು ನಿಮ್ಮ ಜೀವನದಲ್ಲಿ ನಿರಾಶೆಯನ್ನು ದೂರ ಮಾಡಿ ಹೊಸ ನಿರೀಕ್ಷೆಯನ್ನು ತರಲಿ. ಈ ದಿನ ನಾವು ಧ್ಯಾನಿಸಲಿರುವ ವಿಷಯ ನಿಮಗೋಸ್ಕರ ಚಿಂತಿಸುವ ಕರ್ತನು. ಈ ದಿನದ ದೇವರ ವಾಕ್ಯ 1 ಪೇತ್ರ 5ನೇ ಅಧ್ಯಾಯ 7ನೇ ವಚನ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗಾಗಿ ಚಿಂತಿಸುವನು. ನಮ್ಮ ದೇವರು ನಮಗಾಗಿ ಚಿಂತಿಸುವ ದೇವರು. ನಮ್ಮ ದೇವರು ನಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅವರಿಗೆ ನಮ್ಮ ಜೀವನ, ನಮ್ಮ ಕುಟುಂಬ, ಎಲ್ಲ ಕಾರ್ಯಗಳ ಕುರಿತಾಗಿ ಅವರು ನಮ್ಮ ಯೋಗ ಕ್ಷೇಮವನ್ನು ವಿಚಾರಿಸುವ ದೇವರು, ಕಾಳಜಿ ವಹಿಸುವ ದೇವರು. ಯಾರು ಕೈ ಬಿಟ್ಟರೂ ಕೈ ಬಿಡದ ದೇವರು. ಇಲ್ಲಿ ವಚನ ಹೇಳುತ್ತದೆ, ಆತನು ನಮಗೋಸ್ಕರವಾಗಿ ಚಿಂತಿಸುತ್ತಾರಂತೆ. ನೋಡ್ರಿ, ನಮಗೋಸ್ಕರ ಯಾರು ಚಿಂತಿಸುವವರು, ಕಾಳಜಿ ವಹಿಸರು ಇರೋದಿಲ್ಲ. ಅದರಲ್ಲಿ ದೇವರು ಹೇಳುತ್ತಿದ್ದಾರೆ, ನಾನು ನಿಮ್ಮ ಕುರಿತು ಚಿಂತಿಸುತ್ತೇನೆ, ನಿಮ್ಮ ಕುರಿತು ಕಾಳಜಿ ವಹಿಸುತ್ತೇನೆ. ಒಂದು ಬೆಟ್ಟದ ತಪ್ಪಲಲ್ಲಿ, ಒಂದು ಗುಹೆಯಲ್ಲಿ ಒಬ್ಬ ಭಕ್ತನು ವಾಸವಾಗಿದ್ದ. ಅವನು ತಾನು ವಾಸಿಸುತ್ತಾ ಇದ್ದ ಕಡೆಗೆ ಒಂದು ಸಸಿಯನ್ನು ನೆಟ್ಟು ಬೆಳೆಸಿದರೆ ಅದು ಒಳ್ಳೆ ನೆರಳು ಕೊಡುವುದೆಂಬುದಾಗಿ ನೆನೆಸಿ ಒಂದು ಸಸಿಯನ್ನು ತಂದು ನೆಟ್ಟು ಅದಕ್ಕೆ ಮಳೆ ಬಿದ್ದರೆ ಗಿಡ ಚೆನ್ನಾಗಿ ಬೆಳೆಯುವುದೆಂಬುದಾಗಿ ನೆನೆಸಿ ಮಳೆಗಾಗಿ ಪ್ರಾರ್ಥಿಸಿದ. ದೇವರು ಮಳೆ ಕೊಟ್ಟರು. ಬಿಸಿಲು ಬಂದರೆ ಚೆನ್ನಾಗಿರ್ತದೆ ಅಂತಂದ. ದೇವರು ಚೆನ್ನಾಗಿ ಬಿಸಿಲು ಕಳಿಸಿಕೊಟ್ರು. ತಿರುಗಿ ಮತ್ತೆ ದೇವರೇ ಜೋರಾಗಿ ಏನಾದರೂ ಇದು ಒಳ್ಳೆ ರೀತಿ ಬೆಳಿಬೇಕು, ಬೇಗನೆ ಬೆಳೀಬೇಕು ಅಂತ ಹೇಳಿದ. ಆವಾಗ ಅದು ಕೂಡ ದೇವರು ಸರಿ ಮಾಡಿದರು. ಬೆಳಿಗ್ಗೆ ದೇವರೇ ಮಂಜು ಬೀಳಲಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ದ. ಅದನ್ನು ದೇವರು ಮಾಡಿದರು. ಅಧಿಕವಾದ ಬಿಸಿಲು, ಮಂಜು, ಮಳೆ ಬಿದ್ದಿದ್ದರಿಂದ ಆ ಗಿಡ ಒಣಗೇ ಹೋಯಿತು. ಅವನ ವ್ಯಸನದಿಂದ ಮತ್ತೊಬ್ಬನ ಭಕ್ತನ ಬಳಿ, ನೋಡು, ನಿನ್ನ ಗಿಡ ಚೆನ್ನಾಗಿ ಬೆಳೆದಿದೆ, ನನ್ನ ಗಿಡ ಚೆನ್ನಾಗಿ ಬೆಳೆದಿಲ್ಲ. ಆಗ ಅವನ ಸ್ನೇಹಿತ ಹೇಳಿದ, ನೋಡು, ನಾನು ಸಸಿಯನ್ನು ನೆಟ್ಟು ನಾನು ದೇವರಿಗೆ ಆಜ್ಞೆ ಕೊಡಲಿಲ್ಲ, ಬಿಸಿಲು ಕೊಡು ಸ್ವಾಮಿ, ಮಳೆ ಕೊಡು ಸ್ವಾಮಿ ಅಂತೇಳಿ. ನಾನು ದೇವರ ಕಾಪಾಡುವಿಕೆಗೆ, ದೇವರ ಕಾಳಜಿಗೆ, ದೇವರ ಕರಗಳಲ್ಲಿ ನಾನು ಚಿಂತೆ ಮಾಡದೆ ನನಗಾಗಿ ಚಿಂತಿಸುವ ದೇವರಿಗೆ ಎಲ್ಲವನ್ನ ಒಪ್ಪಿಸಿಕೊಟ್ಟೆ. ಅದರಿಂದ ಎಲ್ಲವೂ ಒಳ್ಳೆಯದಾಗಿದೆ. ನೋಡ್ರಿ, ಇವತ್ತಿಗೂ ಕೂಡ ನಾವೇ ಚಿಂತೆ ಮಾಡಿ ನಾವೇ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡಿಯಲಿಕ್ಕೆ ಹೋಗ್ತೇವೆ. ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿಲ್ಲ, ನಮ್ಮ ಜೀವಿತದಲ್ಲಿ ನೆಮ್ಮದಿ ಸಿಗುತ್ತಿಲ್ಲ. ಆದರೆ ದೇವರು ಹೇಳುತ್ತಿದ್ದಾರೆ, ಮಗನೇ, ಮಗಳೇ, ನಿನ್ನ ಕುರಿತು ನಾನು ಚಿಂತಿಸುತ್ತೇನೆ, ನಿಮ್ಮ ಕುರಿತು ನಾನು ಕಾಳಜಿ ವಹಿಸ್ತೇನೆ, ನಿಮ್ಮ ಚಿಂತಾ ಭಾರವನ್ನು ನನಗೆ ಕೊಡ್ರಿ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಬೈಬಲಲ್ಲಿ ಕೀರ್ತನೆ 37:5ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನೆಂಬುದಾಗಿ. ಆದರೆ ನಾವೇನು ಮಾಡ್ತೇವೆ? ನಮ್ಮ ಚಿಂತೆಯನ್ನು ನಾವೇ ಹೊತ್ಕೊಳ್ತೇವೆ, ನಾವೇ ಸಾಗಿಸ್ತೇವೆ. ಹಾಗಲ್ಲ ದೇವ ಮಕ್ಕಳೇ, ನಮ್ಮ ಚಿಂತೆಯನ್ನು ದೇವರ ಮೇಲೆ ಹಾಕೋಣ. ನಮಗೋಸ್ಕರ ಚಿಂತಿಸುವ ಒಬ್ಬ ದೇವರಿದ್ದಾರೆಂಬುದಾಗಿ ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳೋಣ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನದಲ್ಲಿ ಕೂಡ ನಮ್ಮನ್ನು ನೀವು ಆಳ್ವಿಕೆ ಮಾಡಿರಿ, ನಡೆಸ್ರಿ. ಈ ಸಮಯದಲ್ಲಿ ಕೂಡ ಈ ನಿರೀಕ್ಷೆಯ ವಾಕ್ಯವನ್ನು ನೋಡುತ್ತಿರುವ ಪ್ರತಿಯೊಬ್ಬರ ಮೇಲೆ ಒಂದು ವಿಶೇಷವಾದ ಕೃಪೆ, ವಿಶೇಷವಾದ ಬಲ. ನಿನ್ನ ಮಕ್ಕಳು ಯಾವ ಚಿಂತೆಯ ನಡುವೆ ಮಧ್ಯದಲ್ಲಿ ಹಾದು ಹೋಗುತ್ತಿದ್ದಾರೋ ಆ ಎಲ್ಲ ಚಿಂತಾ ಭಾರಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗ್ಲಪ್ಪ. ಒಂದು ಅದ್ಭುತವನ್ನು ಮಾಡ್ರಪ್ಪ. ನಾನು ನಿಮಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ ಹೇಳಿದ್ದೀರಾ. ನೀವು ನಮ್ಮ ಪರವಾಗಿ ಚಿಂತಿಸಿ ದೇವರೇ, ನೀವು ನಮ್ಮ ಪರವಾಗಿ ಎಲ್ಲ ಕಾರ್ಯಗಳನ್ನು ನೋಡಿಕೊಂಡು ಒಂದು ಅದ್ಭುತವನ್ನು ಮಾಡಿರಿ.
ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಕುರಿತಾಗಿ ಚಿಂತಿಸುತ್ತಾರೆ, ಕಾಳಜಿ ವಹಿಸ್ತಾರೆ. ಆದ್ದರಿಂದ ಚಿಂತೆ ಬೇಡ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.